ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಸಮಸ್ತ ಭಕ್ತವೃಂದದವರೇ, ಆತ್ಮೀಯರೇ, ಇವತ್ತಿನ ದಿವಸ ನಾನು ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಶಕ್ತಿ ದೇವತೆಯ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಆ ಶಕ್ತಿ ದೇವತೆಗಳ ವಾರ್ಷಿಕೋತ್ಸವದ ಕಾರ್ಯಕ್ರಮ ಹಾಗೂ ಈಗ ನಡೀತಾ ಇರ್ತಕ್ಕಂಥ ಒಂದು ಈ ಹಬ್ಬದ ವಿಚಾರವಾಗಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂತಹ ಈ ಒಂದು ಹಬ್ಬದ ವಿಚಾರವಾಗಿ ನಿಮ್ಮ ಮುಂದೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಅಂದರೆ ಕೊತ್ತತ್ತಿ 2ನೇ ವೃತ್ತದಲ್ಲಿ ಬರತಕ್ಕಂತಹ ಚೀರನಹಳ್ಳಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ವೈಭವಯುತ ಅಂದರೆ ಶ್ರೀ 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 ಉರುಗಮ್ಮ ಹಾಗೂ ಮಸಣಮ್ಮ ದೇವರುಗಳ ಅಂದರೆ ದೇವಾಲಯದ 6ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಅಂದರೆ ದೇವಾಲಯ ಉದ್ಘಾಟನೆಯಾಗಿ 6ನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇಂಥ ಒಂದು ಒಳ್ಳೆಯ ಈ ವಾರ್ಷಿಕೋತ್ಸವ ಜೊತೆಗೆ ಈ ಹಬ್ಬದ ಒಂದು ವಿಶ್ಲೇಷಣೆಯನ್ನು ನಾನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಏನು ಈ ದೇವರುಗಳ ವಿಶೇಷತೆ ಏನು ಹಾಗೂ ಈ ಹಬ್ಬದ ವಿಶೇಷತೆ ಏನು ಅಂತ. ಚೀರ್ನಳ್ಳಿ ಗ್ರಾಮ ವಿದ್ಯುತ್ ದ್ವೀಪದಿಂದ ಅಲಂಕೃತಗೊಂಡಿದೆ. 6ನೇ ವರ್ಷದ ಒಂದು ದೇವಾಲಯ ಉದ್ಘಾಟನೆಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ವೈಭವಯುತವಾಗಿ ವಿಜೃಂಭಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿಯೇ ಈ ಹಬ್ಬದ ಒಂದು ಆಚರಣೆ ಬರ್ತಾ ಇದೆ. ಈ ಹಬ್ಬ ಅಂದರೆ ಏನು ಅಂತ ನಾವು ಅಲ್ಲಿಯ ಒಬ್ಬ ಗ್ರಾಮದ ಮುಖಂಡರುಗಳನ್ನು ಆ ಇಂದಿನ ಒಂದು ಬಂದಿರತಕ್ಕಂತಹ ಪದ್ಧತಿಯ ವಿಚಾರವಾಗಿ ಅದನ್ನು ಕೇಳ್ಕೊಂಡಾಗ, ಅದರ ಇತಿಹಾಸವನ್ನು ಒಂದು ಸಾಲಿ ಕೇಳ್ಕೊಂಡಾಗ ಒಂದು ರೀತಿಯ ಮೈ ರೋಮಾಂಚನ. ಬೀರೇಶ್ವರ ಸ್ವಾಮಿಯ ಒಂದು ದೊಡ್ಡ ಹಬ್ಬ ನಡೆದ ಮೇಲೆ ಅದರ 1 ವರ್ಷಕ್ಕೆ ಚೀರ್ನಳ್ಳಿಯ ಗ್ರಾಮಸ್ಥರು ಈ ಹಬ್ಬ ಅಂತ ಮಾಡ್ತಾರೆ. ಇದು ಪ್ರತಿ ವರ್ಷವೂ ಸಿಗಲ್ಲ ಈ ಅದೃಷ್ಟ. ಈಗಾಗಲೇ ಈ ಹಬ್ಬ ಆಗಿ ಸುಮಾರು 25 ವರ್ಷದಿಂದ 28 ವರ್ಷ ಆಗಿರ್ಬೋದು ಅಂತ ಒಂದು ಅಂದಾಜನ್ನು ಗ್ರಾಮದ ಕೆಲವು ಮುಖಂಡರುಗಳು ಹೇಳ್ತಾರೆ. ನೋಡಿ, 25ರಿಂದ 26, 27, 28 ವರ್ಷ, ಎಷ್ಟು ದಿವಸ, ಎಷ್ಟು ವರ್ಷಗಳು ಬೇಕಾಗಿತ್ತು ಅಲ್ವಾ? ಉರುಗಮ್ಮ ತಾಯಿ, ಈ ತಾಯಿಯ ಬಗ್ಗೆ ಮಾತಾಡಿದರೆ ಒಂದು ರೀತಿಯ ಮೈ ರೋಮಾಂಚನ. ಈ ತಾಯಿ ತುಂಬ ಶಕ್ತಿ ದೇವತೆ. ಇವರಿಗೆ ಸಾವಿರಾರು ಭಕ್ತವೃಂದನೆ ಇದೆ. ಈ ತಾಯಿ ಹಾಗೂ ಜೊತೆಯಲ್ಲಿ ಮಸಣಮ್ಮ ದೇವಿ ದೇವಾಲಯ ಉದ್ಘಾಟನೆಯಾಗಿ 6ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಈ ಹಬ್ಬ ಯಾತಕ್ಕೆ ಮಾಡ್ತಾರಪ್ಪ ಅಂತಂದರೆ, ದೊಡ್ಡ ಹಬ್ಬ ಆದ 1 ವರ್ಷದ ಮೇಲೆ ಈ ಹಬ್ಬವನ್ನು ಮಾಡ್ತಾರೆ. ಈ ಹಬ್ಬ ಅತ್ಯಂತ ವೈಭವಯುತವಾಗಿ ಎಲ್ಲ ವಿಜೃಂಭಣೆಯಿಂದ ಮಾಡಬೇಕು ಈ ವಾರ್ಷಿಕೋತ್ಸವ ಮತ್ತು ಈ ಹಬ್ಬನ ಅಂತ ಸಮಸ್ತ ಚೀರನಹಳ್ಳಿ ಗ್ರಾಮಸ್ಥರು ಹಾಗೂ ಸಮಸ್ತ ಉರುಗಮ್ಮ ಮಸಣಮ್ಮ ದೇವಿಯ ಭಕ್ತವೃಂದದವರು ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಈಗಾಗಲೇ ಸಕಲ ತಯಾರಿ ನಡೆದಿದೆ. ಈ ಪೂಜೆ ಪುನಸ್ಕಾರಗಳ ವಿಚಾರವನ್ನು ಕೇಳಿದ್ರೆ ಎಂಥವರಿಗೂ ಮೈ ರೋಮಾಂಚನ. ಮಂಡ್ಯ ತಾಲೂಕು ಕೊತ್ತತ್ತಿ 2ನೇ ವೃತ್ತದಲ್ಲಿ ಬರತಕ್ಕಂತಹ ಚೀರನಹಳ್ಳಿ ಗ್ರಾಮದ ಈ ಒಂದು ಹಬ್ಬವನ್ನು ನೋಡಲು 2 ಕಣ್ಣು ಸಾಲದು ಅಂತ ಅಲ್ಲಿಯ ಹಿರೀಕರು ಹೇಳ್ತಾರೆ. ನಿಜವಾಗ್ಲೂ ಒಂದು ರೀತಿಯ ರೋಮಾಂಚನ. ಉರುಗಮ್ಮ ತಾಯಿ, ಬೀರಪ್ಪ, ಮಸಣಮ್ಮ, ಹೀಗೆ ಹಲವಾರು ದೇವರುಗಳ ಒಂದು ಅಲ್ಲಿಯ ಒಂದು ಬೆಳೆದು ಬಂದಂಥ ಹಿಂದೆಯಿಂದ ಬಂದಿರತಕ್ಕಂಥ ಸಂಪ್ರದಾಯದ ಒಂದು ಇತಿಹಾಸವನ್ನು ಕೇಳಿದ್ರೆ ಮೈ ರೋಮಾಂಚನ. ಈ ಹಬ್ಬಕ್ಕೆ, ಈ ಒಂದು ವಾರ್ಷಿಕೋತ್ಸವ ಕ್ರಮಕ್ಕೆ ಸಾವಿರಾರು ಜನ ಸೇರ್ತಾರೆ ಅಂತ ಈಗಾಗಲೇ ಸಮಸ್ತ ಚೀರ್ನಳ್ಳಿ ಗ್ರಾಮಸ್ಥರು ಒಂದು ಅಂದಾಜನ್ನು ಮಾಡಿದ್ದಾರೆ. ಸಮಸ್ತ ಭಕ್ತವೃಂದದವರು, ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಈ ವೈಭವಯುತವಾದಂತಹ ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಏಕೆಂದರೆ 25 ವರ್ಷಗಳಿಗೂ ಹೆಚ್ಚು ಕಾಲ ಆಗಿರ್ತಕ್ಕಂಥ ಈ ಹಬ್ಬ, ಇಂಥ ಒಂದು ವಿಶೇಷತೆ ಇರತಕ್ಕಂಥ ಈ ಹಬ್ಬಕ್ಕೆ ಈಗಾಗಲೇ ಚೀರ್ನಹಳ್ಳಿ ವಿದ್ಯುತ್ ದೀಪದಿಂದ ಅಲಂಕೃತವಾಗಿದೆ. ಅದೇ ರೀತಿ ಎಲ್ಲ
ಸಮಸ್ತ ಭಕ್ತಾದಿಗಳು, ಚೀರನಹಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಈ ಹಬ್ಬವನ್ನು ಸಂಭ್ರಮಾಚರಣೆಯಿಂದ ಮಾಡಬೇಕು ಅಂತ ಬರುವಂತಹ ಭಕ್ತಾದಿಗಳಿಗೆ ಅವರಿಗೆ ತಾಯಿಯ ದೇವಿಯ ದರ್ಶನವನ್ನು ಮಾಡಿಸಿ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಎಲ್ಲ ತಮ್ಮ ಶ್ರಮ ಎಲ್ಲವನ್ನೂ ಹಾಕಿ ಅವರು ಹಲವಾರು ಸುದ್ದಿ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ. ಬನ್ನಿ, ತಾಯಿ ಉರ್ಗಮ್ಮ ದೇವಿಯ ಒಂದು ದರ್ಶನವನ್ನು ಮಾಡಿ, ಮಸಣಮ್ಮ ದೇವಿಯ ದರ್ಶನವನ್ನು ಮಾಡಿ, ಆ ತಾಯಿಯ ಪೂಜೆಯಲ್ಲಿ ಪಾಲ್ಗೊಳ್ಳುವುದೇ 7 ಜನ್ಮದ ಪುಣ್ಯ. ಆ ಶಕ್ತಿ ದೇವತೆಗಳ ಒಂದು ಪೂಜೆ, ಆ ನಡೆಯತಕ್ಕಂಥ ಯಜ್ಞ ಯಾಗಾದಿಗಳನ್ನು ನೋಡೋಕ್ಕೆ ಮೈ ರೋಮಾಂಚನ. ಈ ಒಂದು ಪೂಜಾ ಕಾರ್ಯಕ್ರಮವು ಇದೇ ತಿಂಗಳು ಅಂದರೆ 2026 ಫೆಬ್ರವರಿ 23 ತಾರೀಕು ಈ ಒಂದು ತಾಯಿಯ ಉರ್ಗಮ್ಮ ಹಾಗೂ ಮತ್ತು ಮಸಣಮ್ಮ ದೇವಿಯ ವಾರ್ಷಿಕೋತ್ಸವದ ಒಂದು ಪೂಜಾ ಕಾರ್ಯಕ್ರಮ ಏರ್ಪಡುತ್ತದೆ. ಅಲ್ಲಿ ಹಲವಾರು ಜನ ಅಂದರೆ ಸಾವಿರಾರು ಜನ ಇದರಲ್ಲಿ ಪಾಲ್ಗೊಳ್ತಾರೆ ಅನ್ನೋ ಒಂದು ಅಂದಾಜಿದೆ. ಈ ದೊಡ್ಡ ವೈಭವಿತವಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಕಲ ತಯಾರಿಯನ್ನು ಸಮಸ್ತ ಭಕ್ತವೃಂದದವರು, ಚೀರನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹ ಇದರಲ್ಲಿ ಪಾಲ್ಗೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ, ಶಕ್ತಿ ದೇವತೆಗಳ ಕೃಪೆಗೆ ಪಾತ್ರರಾಗಬೇಕು ಅಂತ, ಆ ತಾಯಿ ಉರ್ಗಮ್ಮ ಮಸಣಮ್ಮ ದೇವಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ದೂರದ ಊರುಗಳಿಂದ ತಂಡೋಪತಂಡವಾಗಿ ಸಾವಿರಾರು ಜನ ಬಂದು ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಈ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಈ ಹಬ್ಬ ನಡೆಯುವಂಥದ್ದೇ 25-26 ವರ್ಷ ಅಂದರೆ ತಮಾಷೆನ. ಇಂಥ ಒಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ವಿಜೃಂಭಣೆಯಿಂದ ವೈಭವಿತವಾಗಿ ನಡೆಯುವಂಥ ಈ ಕಾರ್ಯಕ್ರಮವನ್ನು ನೋಡುವುದೇ ಒಂದು ಸೌಭಾಗ್ಯ. ದಿನಾಂಕ 23 ತಾರೀಕು ಫೆಬ್ರವರಿ ತಿಂಗಳಲ್ಲಿ ಅಂದರೆ ಇದೇ ಒಂದು ಸೋಮವಾರ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಭಾರಿ ಅದ್ಭುತವಾಗಿ ದೇವತೆಯ ಕಾರ್ಯಕ್ರಮಗಳು, ಹಲವು ಯಜ್ಞ ಯಾಗಾದಿಗಳು, ಹೋಮಕುಂಡಗಳನ್ನು ಮಾಡಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಅಂದರೆ ಹಲವಾರು ಜನ, ಸಾವಿರಾರು ಜನ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪೂಜಾ ನೇತೃತ್ವವನ್ನು ಜ್ಯೋತಿಷ್ಯ ಹಾಗೂ ವಾಸ್ತು ತಜ್ಞರಾದಂಥ ಪ್ರಸನ್ನ ಕುಮಾರ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಉದ್ಘಾಟನಾ ಕಾರ್ಯಕ್ರಮದಿಂದ ಇಲ್ಲಿಯವರೆಗೂ 6ನೇ ವರ್ಷದ ವಾರ್ಷಿಕೋತ್ಸವಗಳವರೆವಿಗೂ ಸಹ ಈ ಪ್ರಸನ್ನ ಕುಮಾರ ಸ್ವಾಮೀಜಿಯವರೇ ನೇತೃತ್ವ ವಹಿಸಿದರು. ಈ 25 ವರ್ಷಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಈ ಹಬ್ಬದೇ ಒಂದು ದೊಡ್ಡ ವಿಶೇಷತೆ ಇದೆ. ಸಾವಿರಾರು ಭಕ್ತಾದಿಗಳು, ಒಂದು ಅಂದಾಜಿನ ಪ್ರಕಾರ 15,000-20,000 ಜನ ಈ ಭಕ್ತ ವೃಂದದವರು ಇಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಅಂದಾಜನ್ನು ಸಮಸ್ತ ಚೀರನಹಳ್ಳಿ ಗ್ರಾಮಸ್ಥರುಗಳು ಹಾಗೂ ಭಕ್ತ ವೃಂದದವರು ಒಂದು ಅಂದಾಜನ್ನು ಮಾಡಿದ್ದಾರೆ. ಆ ಸೋಮವಾರ 23ನೇ ತಾರೀಕು ನಡೆಯತಕ್ಕಂತಹ ಯಜ್ಞಗಳು ಹಾಗೂ ಹೋಮಕುಂಡಗಳು, ಒಂದು ಭಜನೆ ಕಾರ್ಯಕ್ರಮ ಅಂದರೆ ಪೂಜಾ ಕಾರ್ಯಕ್ರಮಗಳು, ಹಲವಾರು ಕಾರ್ಯಕ್ರಮಗಳನ್ನು ಸಮಸ್ತ ಭಕ್ತ ವೃಂದದವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಚೀರನಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತ ವೃಂದದವರು, ಆ ದೇವರುಗಳ ಒಕ್ಕಲುತನದ ಭಕ್ತ ವೃಂದದವರು ಎಲ್ಲ ಒಂದು ಸಕಲ ಸೌಕರ್ಯವನ್ನು ಒದಗಿಸಿದ್ದಾರೆ. 23ನೇ ತಾರೀಕು ಸೋಮವಾರ ಪೂಜಾ ಕಾರ್ಯಕ್ರಮವು ಏರ್ಪಾಡಾಗುತ್ತೆ. ಅಲ್ಲಿ ಸಕಲ ಪೂಜಾ ಕಾರ್ಯಕ್ರಮ ಸೋಮವಾರ ಪ್ರಸನ್ನ ಕುಮಾರ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಡೀತದೆ. ಹಲವಾರು ದೇವರುಗಳ ಒಂದು ಹೋಮ ಹವನಗಳು ನಡೀತವೆ. ಅದಾದ 24ನೇ ತಾರೀಕು ಒಂದು ಸಾಯಂಕಾಲ ಅಂದರೆ ಸುಮಾರು 3ರಿಂದ 4 ಗಂಟೆಯ ಮೇಲೆ ತಾಯಿ ಉರ್ಗಮ್ಮ ದೇವಿ ಹಾಗೂ ಮಸಣಮ್ಮ ದೇವಿಯ ಒಂದು ಒಂದು ಮೆರವಣಿಗೆ ನಡೀತದೆ. ಏನಪ್ಪ ಮೆರವಣಿಗೆ ಅಂದರೆ ನಾವು ಒಂದು ಕರಗುಡ್ ಟೈಪು ಇಡ್ತೀವಿ. ಆ ಒಂದು ದೇವಿಯ ಒಂದು ಮೆರವಣಿಗೆ ಸುತ್ತ ಗ್ರಾಮದ ಒಳಗಡೆ ನಡೀತದೆ. ಆ ಮಂಗಳವಾರ 24ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಮಂಗಳವಾರ ನಡೀತಕ್ಕಂಥ 4 ಗಂಟೆಯ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ. ಸಾವಿರಾರು ಜನ ಇದರಲ್ಲೂ ಸಹ ಭಾಗವಹಿಸ್ತಾರೆ. ಅದೇ ರೀತಿ 25ನೇ ತಾರೀಕು ಫೆಬ್ರವರಿ 2026 ಬೆಳಿಗ್ಗೆ 11:30 ಗಂಟೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರ್ತದೆ.
ಈ ಒಂದು ದೊಡ್ಡ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಳ್ತಾರೆ ಅನ್ನೋ ಒಂದು ಎಲ್ಲ ಅಂದಾಜನ್ನು ಭಕ್ತವೃಂದದವರು, ಚೀನಳ್ಳಿ ಗ್ರಾಮಸ್ಥರು ಈಗಾಗಲೇ ಒಂದು ಅಂದಾಜನ್ನು ಮಾಡಿ ಸಕಲ ತಯಾರಿಯನ್ನು ಮಾಡಿದ್ದಾರೆ. ಎಲ್ಲೇ ಇರಲಿ, ಏನೇ ಇರಲಿ, ಆ ತಾಯಿ ಉರ್ಗಮ್ಮ ತಾಯಿನ ಕಣ್ತುಂಬ್ಕೋಬೇಕು, ಮಸಣಮ್ಮ ತಾಯಿನ ಕಣ್ತುಂಬ್ಕೋಬೇಕು, ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶಕ್ತಿ ದೇವತೆಗಳ ಆಶೀರ್ವಾದವನ್ನು ಪಡಿಬೇಕು ಅಂತ ಸಮಸ್ತ ಭಕ್ತವೃಂದನೂ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನೋಡೋಕ್ಕೆ 2 ಕಣ್ಣು ಸಹ ಸಾಲದು ಅಂತಲೇ ಹೇಳ್ಬೋದು. ಎಲ್ಲ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ನಾವು ಏನಪ್ಪ ಹೇಳ್ತಾ ಇದ್ವಿ ಈ ಒಂದು ವಿಶ್ಲೇಷಣೆಯಲ್ಲಿ ಅಂದರೆ, ಈ ಶಕ್ತಿ ದೇವತೆಗಳ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ 25ರಿಂದ 28 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಒಂದು ಈ ಹಬ್ಬದ ಒಂದು ಕಾರ್ಯಕ್ರಮವನ್ನು ನೋಡೋಕ್ಕೆ ಸಕಲ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರುವಂಥ ಎಲ್ಲ ಒಂದು ಅವಕಾಶ ಇರೋದರಿಂದ ಎಲ್ಲ ತಯಾರಿ ನಡೆದಿದೆ. ನೋಡಿ, ಬೀರೇಶ್ವರ ಸ್ವಾಮಿ ಜಾತ್ರೆಗೂ ಈ ಹಬ್ಬಕ್ಕೂ ಯಾವ ರೀತಿ ಕನೆಕ್ಟಿವಿಟಿ ಅಂತ ಅಂದರೆ ಸಂಪರ್ಕ ಇದೆ ಅಂತ. ಇಲ್ಲಿ ಏನಂತ ಹೇಳ್ತಾರೆ, ಕೆಲವು ಪ್ರಮುಖರನ್ನು ವಿಚಾರಿಸಿದಾಗ ಬೀರೇಶ್ವರ ಸ್ವಾಮಿ ಅಣ್ಣ, ಉರ್ಗಮ್ಮ ತಾಯಿ ತಂಗಿ, ಈ ಒಂದು ಐತಿಹ್ಯದ ಹಲವಾರು ಕಥೆಗಳನ್ನು ಇಲ್ಲಿಯ ಚೀನಳ್ಳಿ ಗ್ರಾಮಸ್ಥರು ಹೇಳ್ತಾರೆ. ಆ ಗ್ರಾಮಸ್ಥರುಗಳು ಹೇಳುವಾಗ ಆ ತಾಯಿ ಶಕ್ತಿ ದೇವತೆ ಉರ್ಗಮ್ಮ ಮಸಣಮ್ಮ ದೇವಿ ಇವರ ಒಂದು ವಿಚಾರವನ್ನು, ಐತಿಹ್ಯದ ಕಥೆಗಳನ್ನು ಕೇಳಿದ್ರೆ, ಹಿಂದೆ ನಡೆದಿರ್ತಕ್ಕಂಥ ಪವಾಡಗಳನ್ನು ಕೇಳಿದ್ರೆ ಒಂದು ರೀತಿಯ ಮೈ ರೋಮಾಂಚನ. ಇಂಥ ಒಂದು ಸಂದರ್ಭದಂಥ ಇಂಥ ಒಂದು ಒಳ್ಳೆಯ ಒಂದು ದೊಡ್ಡ ಈ ಹಬ್ಬವನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಎಲ್ಲ ಭಕ್ತಾದಿಗಳಿಗೂ ಸಹ 23ರಿಂದ 25ನೇ ತಾರೀಕಂಟ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಮನರಂಜನೆ ಕಾರ್ಯಕ್ರಮಗಳನ್ನು, ದೇವತಾ ಕಾರ್ಯಕ್ರಮಗಳನ್ನು, ಯಜ್ಞಗಳನ್ನು, ಯಾಗಾದಿಗಳನ್ನು ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಸಕಲ ಸಾವಿರಾರು ಜನ ಬರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಅಡೆತಡೆ ಆಗಬಾರ್ದು ಅಂತ ಸಮಸ್ತ ಚೀನಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರುಗಳು, ಭಕ್ತಾದಿಗಳ ಒಂದು ನೇತೃತ್ವದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಕಲ ಸೌಕರ್ಯವನ್ನು ಒದಗಿಸೋಕ್ಕೆ ಎಲ್ಲರೂ ಸಹ ತಯಾರಿಯಾಗಿದ್ದಾರೆ. ಇದೇ 23ನೇ ತಾರೀಕು ಸೋಮವಾರ ಹಾಗೂ 24ನೇ ತಾರೀಕು ಮಂಗಳವಾರ, 25ನೇ ತಾರೀಕು ಫೆಬ್ರವರಿ 2026ನೇ ಬುಧವಾರದ ದಿನ 11:30 ಗಂಟೆಗೆ ಅನ್ನದಾಸೋಹ ಕಾರ್ಯಕ್ರಮ ಶುರುವಾಗುತ್ತೆ. ಈ ಒಂದು ದಾಸೋಹ ಕಾರ್ಯಕ್ರಮದಲ್ಲಿ, ಈ ಹಬ್ಬ ಒಂದು ಕಾರ್ಯಕ್ರಮದಲ್ಲಿ ಬೀರೇಶ್ವರ ಸ್ವಾಮಿ ಏನು ಒಂದು ದೊಡ್ಡ ಹಬ್ಬ ಆದಮೇಲೆ ಬರತಕ್ಕಂಥ ಒಂದು ವರ್ಷದ ಅಂತರದಲ್ಲಿ ಬರತಕ್ಕಂಥ ಈ ಹಬ್ಬ ಹಲವು ವರ್ಷಗಳ ನಂತರ ಸಿಕ್ಕಿದೆ. ಇಂಥ ಒಂದು ದೊಡ್ಡ ಜಾತ್ರೆ ಅಂದರೆ ದೊಡ್ಡ ಒಂದು ಈ ಹಬ್ಬದ ಒಂದು ಇಂತಹ ಭಕ್ತಿ ಸುದೆ ಹರಿಯುವಂತಹ ಇಂತಹ ಕಾರ್ಯಕ್ರಮವನ್ನು ನೋಡೋದು ಪೂರ್ವಜನ್ಮದ ಪುಣ್ಯ. ಆ ತಾಯಿ ಶಕ್ತಿ ದೇವತೆ ಉರ್ಗಮ್ಮ ತಾಯಿ, ಮಸಣಮ್ಮ ದೇವಿ, ಅದೇ ರೀತಿ ಬೀರೇಶ್ವರ ಸ್ವಾಮಿ, ಸಕಲ ಶಕ್ತಿ ದೇವತೆಗಳ ಒಂದು ಆಶೀರ್ವಾದವನ್ನು ಪಡಿಬೇಕಾದರೆ ನೀವು ಇದೇ 23ನೇ ತಾರೀಕು ಚೀನಳ್ಳಿ ಗ್ರಾಮ, ಮಂಡ್ಯ ತಾಲೂಕು ಕೊತ್ತತ್ತಿ 2ನೇ ವೃತ್ತದಲ್ಲಿ ಬರತಕ್ಕಂಥ ಚೀನಳ್ಳಿ ಗ್ರಾಮಕ್ಕೆ ಬಂದು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ 3 ದಿನಗಳು ನಡೀತಕ್ಕಂಥ ಪೂಜಾ ಕಾರ್ಯಕ್ರಮ ಈ ಹಬ್ಬವನ್ನು ಕಣ್ತುಂಬಿಕೊಳ್ಳಬೇಕು. ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಶಕ್ತಿ ದೇವತೆಗಳ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಈ ಸಮಸ್ತ ಭಕ್ತಾದಿಗಳನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ನೋಡಿ, ಚೀರನಹಳ್ಳಿಯ ಗ್ರಾಮಸ್ಥರುಗಳು, ಯಜಮಾನರುಗಳು, ಹೆಗ್ಗಡೆಗಳು, ಭಂಡಾರಿಗಳು, ಕೋಲಕಾರರುಗಳು, ಪೂಜಾರಿಗಳು, ಗ್ರಾಮಸ್ಥರುಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಸಮಸ್ತ ಭಕ್ತವೃಂದದವರು ತಮ್ಮ ವಿಧವಾದಂಥ ಹಲವಾರು ಒಂದು ಏನು ಸಾಮಾಜಿಕ ಜಾಲತಾಣದ ಮೂಲಕ ಹಲವಾರು ಕರಪತ್ರಗಳನ್ನು ಹಂಚೋದ್ರ ಮುಖಾಂತರ ಸರ್ವ ಭಕ್ತಾದಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ತಪ್ಪದಂತೆಯೇ ಈ ಒಂದು ಈ ಹಬ್ಬದ ಕಾರ್ಯಕ್ರಮಕ್ಕೆ, ಈ ಶಕ್ತಿ ದೇವತೆಗಳ ಪೂಜಾ ಕಾರ್ಯಕ್ರಮಕ್ಕೆ ಮಂಡ್ಯ ತಾಲೂಕು ಕೊತ್ತತ್ತಿ 2ನೇ ವೃತ್ತದಲ್ಲಿ ಬರ್ತಕ್ಕಂಥ ಚೀನಳ್ಳಿ ಗ್ರಾಮಕ್ಕೆ ಸಕಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ವ ಬರ್ತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಯಿ ಅಂತ ಆ ದೇವತೆಗಳ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ವೈಭವಯುತವಾಗಿ ನಡೀತಕ್ಕಂಥ 25ನೇ ತಾರೀಕು ನಡೀತಕ್ಕಂಥ
11:30ಕ್ಕೆ ಶುರುವಾಗತಕ್ಕಂಥ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ, ಅಂದರೆ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಆದ್ಮೇಲೆ ಇನ್ನೂ ಹೊಸ ಹೊಸ ಶಕ್ತಿ ದೇವತೆಗಳ ಒಂದು ವಿಶ್ಲೇಷಣೆಯನ್ನು, ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಟಿ. ಮಲ್ಲಿಗೆರೆ ಎಂ. ಬಿ. ಲೋಕೇಶ್. ನಮಸ್ಕಾರಗಳು.